ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶರಣಪ್ಪ ಚಲಪ್ಪ. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣ ಫಾಲೋ ಮಾಡಿ. ಕೊಪ್ಪಳ ಬಳಿ ಇರುವಂಥ ಉಕ್ಕು ಕಾರ್ಖಾನೆಗಳಿಂದಲೇ ಇದು ಇಂಡಸ್ಟ್ರಿಯಲ್ ಹಬ್ ಅನ್ನುವಂಥ ಒಂದು ಮಾತುಗಳು ಕೇಳಿಬರ್ತವೆ. ಇದು ಇಲ್ಲಿ ಉದ್ಯೋಗವನ್ನು ಕೊಡುವ ನೆಪದಲ್ಲಿ ಆರಂಭವಾಗಿರುವಂಥ ಕಾರ್ಖಾನೆಗಳು ಈಗ ಪರಿಸರವನ್ನು ನಾಶ ಮಾಡ್ತವೆ. ಈಗಾಗಲೇ ಪರಿಸರ ನಾಶವಾಗಿರುವಂಥ ಕಾರಣಕ್ಕಾಗಿ ಇಲ್ಲಿಯ ಕೊಪ್ಪಳ ಬಚಾವ್ ಆಂದೋಲನ ಸಮಿತಿ, ಕೊಪ್ಪಳ ಪರಿಸರ ಹಿತರಕ್ಷಣಾ ಸಮಿತಿ ಮತ್ತು ಗ್ರಾಮಸ್ಥರು, ಬೇರೆ ಬೇರೆ ಗ್ರಾಮಸ್ಥರು ಈಗಾಗಲೇ ಹೋರಾಟವನ್ನು ಮಾಡಿದ್ದಾರೆ. ಈ ಹೋರಾಟದ ಬೆನ್ನಲ್ಲೇ ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರು ಸಹ ಹಿರೇಬಗನಾಳಕ್ಕೆ ಭೇಟಿ ಕೊಟ್ಟು ಇಲ್ಲಿರುವಂಥ ವಿಷಕಾರಿ ಕಾರ್ಖಾನೆಗಳಿಗೆ ಕ್ಲೋಸರನ್ನು ಮಾಡಿದ್ದು. ಅದರಲ್ಲಿ 3 ಕಾರ್ಖಾನೆಗಳಿಗೆ ಬೀಗ ಹಾಕಿದೆ. ಇನ್ನೂ 9 ಕಾರ್ಖಾನೆಗಳಿಗೆ ನೋಟಿಸ್ ಜಾರಿಯಾಗಿದೆ. ಈ ಮಧ್ಯೆ ಕೊಪ್ಪಳ ತಾಲೂಕಿನ ಗಿಣಿಗೇರಿ ಬಳಿ ಇರುವಂಥ ಹೊಸಪೇಟೆ ಸ್ಟೀಲ್ಸ್ ಅಂದರೆ ಕಲ್ಯಾಣಿ ಕಾರ್ಖಾನೆಗೆ ಈಗ ಕೇಂದ್ರ ಸರ್ಕಾರದ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಕ್ಲೋಸರಿಗೆ ಅಂದರೆ ಬಂದ್ ಮಾಡಲು ಒಂದು ನೋಟಿಸನ್ನು ಜಾರಿ ಮಾಡಿದೆ. ಕೊಪ್ಪಳ ಜಿಲ್ಲಾಧಿಕಾರಿಗಳಿಗೆ ಕಾರ್ಖಾನೆಯನ್ನು ಬಂದ್ ಮಾಡಿಸಲು ಸೂಚನೆ ನೀಡಿದ್ದು, ಇಲ್ಲಿ ಕಾರ್ಖಾನೆಯವರು ಪರಿಸರ ಮಾಲಿನ್ಯ ಮಾಡ್ತಾ ಇರುವಂಥದ್ದು ಮತ್ತು ಪರಿಸರ ಆ್ಯಕ್ಟ್ ಏನಿದೆ ಅದು ಮತ್ತು ವಾಟರ್ ಆ್ಯಕ್ಟ್ ಎಂದು ನೀರು ಬಳಕೆ ಆ್ಯಕ್ಟ್ ಏನಿದೆ ಅದನ್ನು ಉಲ್ಲಂಘನೆ ಮಾಡಿರುವಂಥ ನೆಪದಲ್ಲಿ ಈಗ ಕಲ್ಯಾಣಿ ಕಾರ್ಖಾನೆಗೆ ಬಂದ್ ಮಾಡಲು ಸೂಚನೆ ನೀಡಿದೆ. ಈ ಕಾರಣಕ್ಕಾಗಿ ಕೊಪ್ಪಳ ಜಿಲ್ಲಾಧಿಕಾರಿಗಳು ಜಸ್ಕಾಂ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದು ಕಾರ್ಖಾನೆಗೆ ವಿದ್ಯುತ್ ಸ್ಥಗಿತವನ್ನು ಮಾಡಿದ್ದಾರೆ. ವಿದ್ಯುತ್ ಸ್ಥಗಿತ ಮಾಡಿರುವಂಥ ಕಾರಣಕ್ಕಾಗಿ ಈಗ ಅಲ್ಲಿ ಪ್ರೊಡಕ್ಷನ್ ಅಂದರೆ ನಿನ್ನೆಯಿಂದಲೇ ಉತ್ಪಾದನೆ ಸ್ಥಗಿತಗೊಂಡಿದೆ. ಇಲ್ಲಿ 1998ರಲ್ಲಿ ಆರಂಭವಾಗಿತ್ತು. ಅಂದು 28 ವರ್ಷಗಳಿಂದಲೇ ಅಂದರೆ ಬೇರೆ ಕಾರ್ಖಾನೆಗಳು ಆರಂಭವಾಗಿದ್ದಕ್ಕಿಂತ ಮೊದಲೇ ಆರಂಭವಾಗಿರುವಂಥ ಕಾರ್ಖಾನೆಯು ಇಲ್ಲಿ ಪರಿಸರ ನಾಶ ಆಗ್ತಾಯಿದೆ ಅನ್ನೋಂಥ ಕೂಗಿತ್ತು. ಆದರೆ ಇಲ್ಲಿವರೆಗೂ ಯಾವುದೇ ಕ್ರಮ ಆಗಿರಲಿಲ್ಲ. ಆದರೆ ಕೇಂದ್ರ ಸರ್ಕಾರದ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಈಗ ಸೂಚನೆ ನೀಡಿದೆ. ಅದರ ಜೊತೆಗೆ ಈ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿಕೊಂಡಿರುವಂಥ ನೇಮ ಉಲ್ಲಂಘನೆ ಹಿನ್ನೆಲೆಯಲ್ಲಿ ಈಗ ಕ್ಲೋಸರ್ಗೆ ಒಂದು ಸೂಚನೆ ನೀಡಿರುವಂಥಕ್ಕಾಗಿ ಕುಡಿತೆ. ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ನಮಗೆ ಒಂದು ಡೈರೆಕ್ಷನ್ ಬಂದಿತ್ತು, ಅವ್ರದ್ದು ಪವರ್ ಡಿಸ್ಕನೆಕ್ಟ್ ಮಾಡಿ ಅಂತೇಳಿ. ಆ ಪ್ರಕಾರ ನಾನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜಸ್ಕಾಂ ಅವ್ರಿಗೆ ಡೈರೆಕ್ಷನ್ ಕೊಟ್ಟಿದ್ದೆ. ಅವ್ರು ಹೋಗಿ ಪವರನ್ನು ಡಿಸ್ಕನೆಕ್ಟ್ ಮಾಡಿದ್ದಾರೆ. ಬಟ್ ಇನ್ ದ ಮೀನ್ ಟೈಮ್ ಕಲ್ಯಾಣಿ ಅವರು ಕಂಪ್ಲೈ ಮಾಡಿದ್ದೀವಿ ಅಂತ ಅವ್ರಿಗೆ ಕಳಿಸಿ CPCB ಕಳಿಸಿ ನನಗೂ ಒಂದು ಮೇಲ್ ಕಳಿಸಿದ್ದಾರೆ. ಇನ್ ಕೇಸ್ ಏನಾದರೂ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಹೇಳಿರೋದನ್ನೆಲ್ಲ ವೆರಿಫೈ ಮಾಡಿ ಹೌದು ಅಂತ ಒಪ್ಪಿ ನಾಳೆ ಪವರ್ ಪುನಃ ಕೊಡಿ ಅಂದರೆ ಪುನಃ ಕೊಡ್ತೀವಿ. ಬಟ್ ಅಲ್ಲಿವರೆಗೂ ಅದು ಡಿಸ್ಕನೆಕ್ಟ್ ಆಗಿ ಇರ್ತದೆ. ಸರ್, ಕಾರಣ ಏನಂತ ಏನು ಸರ್? ಅವರು ಕೆಲವೊಂದು ನಾಮ್ಸ್ ವೈಲೇಟ್ ಮಾಡಿದ್ದಾರೆ ಎನ್ನುವಂಥದ್ದನ್ನು ಆದೇಶದಲ್ಲಿ ಕಾಣಿಸಿದ್ದಾರೆ. ಅದರ ಆಧಾರದ ಮೇಲೆ ಅವ್ರೇನು ಡೈರೆಕ್ಷನ್ ಕೊಟ್ಟಿದ್ರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಅವರೇ ಕಾಂಪಿಟೆಂಟ್ ಅಥಾರಿಟಿ, ಅವರೇ ಕನ್ಸೆಂಟ್ ಫಾರ್ ಎಸ್ಟಾಬ್ಲಿಷ್ಮೆಂಟು, ಕನ್ಸೆಂಟ್ ಫಾರ್ ಆಪರೇಷನ್ ಕೊಟ್ಟಿರ್ತಾರೆ. ಹಾಗಾಗಿ ಅವ್ರು ಏನು ಡೈರೆಕ್ಷನ್ ಕೊಟ್ಟಿದ್ದಾರೋ ಅದ್ರ ಪ್ರಕಾರ ನಾವು ಡಿಸ್ಕನೆಕ್ಟ್ ಮಾಡ್ತೀವಿ. ಪರಿಸರ ಮಾಲಿನ್ಯ ಆಗ್ತಾ ಇತ್ತು ಅಂತ ಏನಾದರೂ ಅದೇ ಏರ್ ಆ್ಯಕ್ಟ್ ವೈಲೇಷನ್ ಆಗಿರೋದಕ್ಕೇ ಕೊಟ್ಟಿದ್ದಾರೆ. OCMS ಅಲ್ಲಿ ಏನು ರಿಪೋರ್ಟ್ ಬರಬೇಕಿತ್ತು ಅದು ಏನೋ ವೇರಿಯೇಷನ್ ಇದ್ದಿದ್ದರಿಂದ ಕೊಟ್ಟಿದ್ದಾರೆ. ಸೊ ಪುನಃ ಇವರು ನಾವೆಲ್ಲ ಕಂಪ್ಲೈ ಮಾಡಿದ್ದೀವಿ ಅಂತ ನನಗೊಂದು ಮೇಲ್ ಕೊಟ್ಟಿದ್ದಾರೆ. ನಿನ್ನೆ ಮತ್ತು ಇವತ್ತು ಕೂಡ ಬಂದು ನನಗೆ ತಿಳಿಸಿದ್ದಾರೆ. ಬಟ್ ಅದು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಆ ಬಗ್ಗೆ ಪರಿಶೀಲಿಸಿ ಅವರು ನಿರ್ಧಾರ ಮಾಡಬೇಕು. ಅವರು ಒಂದು ವೇಳೆ ಇವ್ರದ್ದು ಸರಿ ಇದೆ ಅಂತ ಮತ್ತೆ ಪುನಃ ಏನಾದರೂ ಆದೇಶ ಬಂದರೆ ಅದನ್ನು ತೆರವುಗೊಳಿಸ್ತೀವಿ. CPCBಯಿಂದ ಬಂದಿರೋದು ಒಂದು, ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಈಗಾಗಲೇ NPD ಇಶ್ಯೂ ಆಗಿರೋದು ಪ್ರೊಸೆಸ್ಸಲ್ಲಿದೆ. ಅದು ಮುಂದೆ ತೆಗೆದುಕೊಂಡು ಹೋಗ್ತೀವಿ. ಎಷ್ಟು ಕಾರ್ಖಾನೆಗಳಿದೆ ಸರ್? ಮೊದಲು 5 ಕೊಟ್ಟಿದ್ರಿ, ಆಮೇಲೆ 11 ಕೊಟ್ಟಿದ್ದಾರೆ. ಸೊ ಹಾಗೆ ಬರ್ತಾ ಇದ್ದಾವೆ. ಆಮೇಲೆ ಕೆಲವೊಂದು ರಿಸಾರ್ಟ್ಸು STP ಮಾಡಿಲ್ಲ ಅಂತ ಅವ್ರ ಮೇಲೂ ಕೂಡ ಸೀಜರ್ ಆರ್ಡರ್ಸ್ ಬಂದಿದೆ. ಅದನ್ನು ಕೂಡ ನಾವು ಎನ್ಫೋರ್ಸ್ ಮಾಡ್ತಾ ಇದ್ದೀವಿ. ಒಂದು 2-3 ದಿವಸ ಅವ್ರು ಕಾಲಾವಕಾಶ ಕೇಳ್ತಾ ಇದ್ದಾರೆ. ಟೂರಿಸ್ಟ್ ಎಲ್ಲ ನಮ್ಮಲ್ಲಿ ಬಂದಿದ್ದಾರೆ, ಲಗೇಜ್ ಎಲ್ಲ ಇದೆ, ಒಂದು 2 ದಿವಸ ಕಾಲಾವಕಾಶ ಕೊಡಿ ಅಂತ ಎಲ್ಲ ಹೋಟೆಲ್ ರಿಸಾರ್ಟ್ನವ್ರು ರಿಕ್ವೆಸ್ಟ್ ಮಾಡಿದ್ದಾರೆ. ಹಾಗಾಗಿ ಈ ತಾತ್ಕಾಲಿಕವಾಗಿ ಒಂದು 2 ದಿವಸ ತಡೆದು ತದನಂತರದಲ್ಲಿ ಅದನ್ನು ಕೂಡ ಅನುಷ್ಠಾನ ಮಾಡ್ತೀವಿ. ಅದೇ ಇವತ್ತು 2 ರಿಸಾರ್ಟ್ಗಳನ್ನು ಬಂದ್ ಮಾಡೋಕ್ಕೆ ಹೋಗಿ ಸುಮಾರು 7-8ಕ್ಕೆ ಬಂದಿದ್ದಾರೆ ಆರ್ಡರು. ಬಟ್ ಅವ್ರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಏನಂದರೆ ನಮ್ಮಲ್ಲಿ ಆಲ್ರೆಡಿ ಟೂರಿಸ್ಟ್ ಬಂದಿದ್ದಾರೆ, ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿದ್ರು, ಲಗೇಜ್ ಇಟ್ಟೆಲ್ಲ ನೋಡಕ್ಕೆ ಹೋಗಿದ್ದಾರೆ. ದಯವಿಟ್ಟು ಸ್ವಲ್ಪ ಒಂದು 2 ದಿವಸ ಕಾಲಾವಕಾಶ ವೈಲೇಷನ್ ಮಾಡಿದ್ರು ಸರ್. STPಗಳನ್ನ ಎಸ್ಟಾಬ್ಲಿಷ್ ಮಾಡಬೇಕು. ಇಲ್ಲಿ ಒಂದು ಬೃಹತ್ತಾದ ಕಾರ್ಖಾನೆ ವಾರ್ಷಿಕವಾಗಿ 0.6 ಮೆಟ್ರಿಕ್ ಟನ್ನಷ್ಟು ಕಬ್ಬಿಣದ ಅದಿರ ಮೂಲಕ ಕಬ್ಬಿಣವನ್ನು ತೆಗೆದುಕೊಳ್ಳುವಂಥ ಬೃಹತ್ ಕಾರ್ಖಾನೆ. ಇಲ್ಲಿ 2,500 ನೇರ ಕಾರ್ಮಿಕರು ಮತ್ತು 2,000 ಗುತ್ತಿಗೆ ಕಾರ್ಮಿಕರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಷ್ಟು ದೊಡ್ಡ ಪ್ರಮಾಣದ ಕಾರ್ಖಾನೆಯಲ್ಲಿ ಸರ್ಕಾರದ ನಿಯಮವನ್ನೇ ಉಲ್ಲಂಘನೆ ಮಾಡಿರುವಂಥ ಕಾರಣಕ್ಕಾಗಿ ಈಗ ಅದು ಉತ್ಪಾದನೆ ಸ್ಥಗಿತಗೊಳಿಸಬೇಕು ಮತ್ತು ಕ್ಲೋಸ್ ಮಾಡಲು ಸರ್ಕಾರ ಒಂದು ಸೂಚನೆ ನೀಡಿದೆ. ಕೇಂದ್ರ ಸರ್ಕಾರದ ಸೂಚನೆ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಕ್ರಮ ಕೈಗೊಂಡಿದೆ. ಈಗಾಗಲೇ ಈ ಸೂಚನೆ ಹಿನ್ನೆಲೆಯಲ್ಲಿ ಆಡಳಿತ ಮಂಡಳಿಗಳು ಸಹ ಸಭೆ ನಡೆಸಿ ಮುಂದಿನ ಕ್ರಮಗಳ ಕುರಿತು ಅವರು ಚರ್ಚೆ ನಡೆಸಿದ್ದಾರೆ. ಜೊತೆಗೆ ಈ ಕಾರ್ಮಿಕರ ಭವಿಷ್ಯವೂ ಇದೆ.
ಈ ಎಲ್ಲವನ್ನು ಚರ್ಚೆ ಮಾಡಿ ಮುಂದೆ ಏನಾಗುತ್ತೆ ಅನ್ನೋದು ಕಾರಣಕ್ಕೂ ಮತ್ತು ಜಿಲ್ಲಾಡಳಿತ, ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ಕೇಂದ್ರ ಪರಿಸರ ನಿಯಂತ್ರಣ ಮಂಡಳಿಯವರು ಏನೆಲ್ಲ ಕ್ರಮ ಕೈಗೊಳ್ತಾರೆ ಅನ್ನುವಂಥ ಕುತೂಹಲ ಇದೆ. ಒಟ್ಟಾರೆಯಾಗಿ ಕೊಪ್ಪಳದಲ್ಲಿ ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇರುವಂಥ ಏನು ಪರಿಸರ ಮಾಲಿನ್ಯದ ಹೋರಾಟಕ್ಕೆ ಒಂದಿಷ್ಟು ಜಯಗಳು ಸಿಗ್ತಾ ಇದೆ ಅನ್ನುವಂಥ ಮಾತುಗಳು ಕೇಳಿಬರ್ತವೆ. ಜೊತೆಗೆ ಪರಿಸರ ನಾಶವಾಗುವುದಕ್ಕೆ ಆಗ್ತಾ ಇರೋದನ್ನು ಜನರ ಪರವಾಗಿ ಪರಿಸರ ನಿಯಂತ್ರಣ ಮಂಡಳಿ ಈ ಕೆಲಸ ಮಾಡಲು ಆರಂಭಿಸಿದೆ ಅನ್ನುವಂಥ ಮಾತುಗಳು ಕೇಳಿಬರ್ತವೆ. ಒಟ್ಟಾರೆ ಕೊಪ್ಪಳ ಪರಿಸರ ಸುಂದರ ಮತ್ತು ಸ್ವಚ್ಛವಾಗಿರಲಿ ಅನ್ನೋದೇ ಇಲ್ಲಿ ಜನರ ಅಭಿಪ್ರಾಯವಾಗಿದೆ. ಶರಣಪ್ಪಾಚಲಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.